ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರೇಯರೇ, ಎದ್ದಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವೆಲ್ಲರೂ ಎದ್ದು ಕರ್ತನ ಸನ್ನಿಧಿಯಲ್ಲಿ ಸಿದ್ಧರಾಗಿ ಕರ್ತನ ಸನ್ನಿಧಿಯಲ್ಲಿ ವೇಟ್ ಮಾಡಿ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೀರೆಂದು ನಂಬುತ್ತೇನೆ. ಸುಮ್ಮನೆ ಈ ವಾಕ್ಯಗಳು ಕೇಳಿದ್ರೆ ಸಾಲೋದಿಲ್ಲ ಪ್ರೇಯರೇ. ನೀವು ವೈಯಕ್ತಿಕವಾಗಿ ದೇವರೊಂದಿಗೆ ಮಾತಾಡಿ ಆತನ ಮಾತುಗಳನ್ನು ನೀವು ವೈಯಕ್ತಿಕವಾಗಿ ಬೈಬಲನ್ನು ಓದಬೇಕು. ಇದೊಂದು ಅಭ್ಯಾಸವಾಗಿ ಮಾಡಿಕೊಳ್ಳಿರಿ. ಎದ್ದ ತಕ್ಷಣವೇ ದೇವರ ವಾಕ್ಯ ಓದಿ ಧ್ಯಾನಿಸುವುದನ್ನು, ಓದಿದ ವಾಕ್ಯ ಮನಸ್ಸಲ್ಲಿಟ್ಕೊಂಡು ದಿನವಿಡೀ ಧ್ಯಾನಿಸಿ ನೋಡಿ. ನಂತರ ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ ದಿನವಿಡೀ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸಿ ಕೆಲಸ ಮಾಡಿ ನೋಡಿ. ಆಗ ಆಶೀರ್ವಾದಿಸಲ್ಪಡ್ತೀರಿ. ಈಗ ಈ ರೀತಿ ಪ್ರತಿದಿನ ಆಯಾ ದಿನಗಳಲ್ಲಿ ಪ್ರತಿದಿನ ದೇವರು ಕೊಡುತ್ತಿರುವಂತಹ ತನ್ನ ಆಲೋಚನೆಗಳನ್ನು, ಆತನ ವಾಕ್ಯದಲ್ಲಿರುವ ಮಾತುಗಳು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನಲ್ಲವೇ? ಇವು ದಿನವಿಡೀ ನಿಮಗೆ ಎಷ್ಟೋ ಆದರಣೆ ಉಂಟು ಮಾಡ್ತಿವೆ ಎಂದು ಮತ್ತು ನಿಮ್ಮ ಹೃದಯ ಸ್ಥಿತಿ ಬಯಲುಪಡಿಸುತ್ತಾ ಇವೆ ಎಂದು, ನಿಮಗೆ ಜ್ಞಾನೋದಯ ಉಂಟು ಮಾಡುತ್ತಾ ಇವೆ ಎಂದು, ನಿಮಗೆ ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಿವೆ ಎಂದು ನೀವು ವಾಟ್ಸಪ್ ಮೆಸೇಜ್ ಕಳಿಸುತ್ತಿರುವುದನ್ನು ನೋಡಿ ದೇವರನ್ನು ಸ್ತುತಿಸ್ತೇನೆ. ಅದಕ್ಕೆ ಈ ಅನುದಿನದ ಧ್ಯಾನ ನಿಲ್ಲಿಸದೆ ಮುಂದುವರಿಸುತ್ತಾ ಇದ್ದೇವೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಗಾಗಿ ಕಾದುಕೊಂಡಿರುವಾಗ ನಮ್ಮ ಹೃದಯದೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಒಂದು ವಚನವನ್ನು ಓದೋಣ. ಕ್ಲುಪ್ತವಾದ ಒಂದು ಯೋಚನೆ, ಒಂದು ಆಲೋಚನೆ ದೇವರ ವಾಕ್ಯದಿಂದ ಕಲಿಯುವಂಥವರಾಗಿದ್ದೇವೆ. ದಿನವಿಡೀ ಇದು ನಮಗೆ ಎಷ್ಟೋ ಮೇಲುಕರವಾಗಿರುವಂಥದ್ದಾಗಿದೆ. ಪರಮಗೀತೆಗಳು, ಬೈಬಲ್ನಲ್ಲಿ ಪರಮಗೀತೆಗಳು 1ನೇ ಅಧ್ಯಾಯ 6ನೇ ವಚನ ಓದುತ್ತಿದ್ದೇನೆ, ಕೇಳಿ. ಈ ಪರಮಗೀತವನ್ನು ಬಹಳಷ್ಟು ಜನ ಓದಿ ಇದು ಪ್ರೇಮಲೇಖದಂತೆ ಇದೆ ಅಲ್ಲವೇ, ಇದರಲ್ಲಿ ಏನೇನೋ ಬರೆಯಲಾಗಿದೆ, ಪ್ರಿಯಸಿ, ಪ್ರಿಯತಮ್ಮ, ಪ್ರಾಣಪ್ರಿಯನು ಎಂಬುದಾಗಿ ಎಂದು ಹೀಗೆ ಲೌಕಿಕ ರೀತಿಯಾಗಿ, ಶಾರೀರಿಕ ರೀತಿಯಾಗಿ ಅನೇಕರು ಆಲೋಚಿಸ್ತಾರೆ. ಕೆಲವರು ಇವುಗಳನ್ನು ಕೋಟ್ ಮಾಡಿ ಲವ್ ಲೆಟರ್ ಬರೆದುಕೊಳ್ತಾ ಇದ್ರಂತೆ ಆ ಕಾಲದಲ್ಲಿ. ನೋಡಿ ಪ್ರಿಯರೇ, ವಾಕ್ಯದಲ್ಲಿರುವ ಪರಮಾರ್ಥವನ್ನು ನಾವು ಅರಿತುಕೊಳ್ಳದಿದ್ದರೆ ತಪ್ಪಾರ್ಥವಾಗಿಯೇ ಮಾರ್ಪಡುತ್ತದಂತೆ. ಅರ್ಥವಾಯ್ತಾ? ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವವನು ಅದರಲ್ಲಿರುವ ತಪ್ಪಾದ ಭಾವನೆಗಳನ್ನೇ ಅನ್ವಯಿಸಿಕೊಂಡು ಅರ್ಥ ಮಾಡಿಕೊಳ್ತಾನಂತೆ. ಈ ದಿನಗಳಲ್ಲಿ ಇಂತಹ ಕಾರ್ಯ ವಿಪರೀತಗೊಳ್ಳುತ್ತಿದೆ. ನಾನು ಮೇಲಿಂದ ಮೇಲೆ ಹೇಳ್ತಿದ್ದೇನೆ, ಯಾವುದೇ ಗ್ರಂಥವಾಗಲಿ ಓದಲು, ಯಾವುದೇ ಪುಸ್ತಕವಾಗಲಿ ಓದಲು ನಿಮಗೆ ಲಿಟ್ರಸಿ ಇದ್ರೆ ನೀವು ಓದಿದ್ರೆ ಸಾಕು. ಆದರೆ ಪರಿಶುದ್ಧ ಸತ್ಯವೇದ ಓದುವುದಕ್ಕಾಗಿ ನಿಮ್ಮ ಪಾಂಡಿತ್ಯ ಕೆಲಸಕ್ಕೆ ಬರಲ್ಲ ಪ್ರಿಯರೇ. ಯೇಸು ನಿಮ್ಮನ್ನು ದರ್ಶಿಸಬೇಕು. ಪವಿತ್ರಾತ್ಮನ ಸಹಾಯದಿಂದಲೇ ಪರಿಶುದ್ಧ ಸತ್ಯವೇದ ವಚನಗಳನ್ನು ನಾವು ಗ್ರಹಿಸಿಕೊಳ್ಳಬಲ್ಲೆವು, ಆಧ್ಯಾತ್ಮಿಕವಾಗಿ ಅವುಗಳನ್ನು ಅನುಸರಿಸಬಲ್ಲೆವು. ಹಾಗಾಗಿ ಇದರಲ್ಲಿ ಕಥೆಯ ರೂಪದಲ್ಲಿ ಕೆಲವೊಂದು ಹಿಸ್ಟರಿ ಇವೆ, ಕಥೆಗಳಿವೆ, ಉಪಮಾನಗಳಿವೆ, ಉದಾಹರಣೆಗಳಿವೆ, ಕೆಲವೊಂದು ಸೂಚನೆಗಳಿವೆ. ಅವುಗಳನ್ನು ಲಿಟ್ರಲ್ ಆಗಿ ತೆಗೆದುಕೊಳ್ಳುವುದಾದರೆ ಬಹಳ ಅಪಾಯ ಪ್ರಿಯರೇ. ನಿಮ್ಮ ಕೈ ನಿಮ್ಮನ್ನು ಪಾಪದಲ್ಲಿ ಬೀಳಿಸುವುದಾದರೆ ಕೈ ಕಡ್ದಾಕು ಅಂದರೆ ಕಡ್ದಾಕುತ್ತೀರೋ? ನಮ್ಮ ಕೈ ಕೆಲಸ ಮಾಡುವುದಕ್ಕಾಗಿ ನಮ್ಮ ಮೆದುಳಿಗೂ ಅದಕ್ಕೂ ಇಂಟರ್ ಕನೆಕ್ಷನ್ ಇದೆ ಪ್ರಿಯರೇ. ಅಲ್ಲಿ ಅದನ್ನು ನಮ್ಮ ಮನಸ್ಸಿನೊಳಗೆ, ಹೃದಯದೊಳಗೆ ಕಂಟ್ರೋಲ್ ಮಾಡಬೇಕು. ಕಣ್ಣು ಪಾಪದಲ್ಲಿ ಬೀಳಿಸುವುದಾದರೆ ಕಿತ್ತು ಹಾಕು ಅಂದರೆ ಕಿತ್ತು ಹಾಕ್ಲಿಕ್ಕಾಗುತ್ತಾ? ಅಂದರೆ ನಿಮ್ಮ ಕಣ್ಣನ್ನು ಹತೋಟೆಯಲ್ಲಿಡುವ, ನಿಮ್ಮ ಕೈಯನ್ನು ಹತೋಟೆಯಲ್ಲಿಡುವಂತಹ ಶಕ್ತಿ ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಅಂತರಂಗದೊಳಗಿದೆ. ನಮಗೆ ಬ್ರೇನ್ ಇದೆಯಲ್ಲವೇ, ಅದು ಕೊಡುವ ಆಜ್ಞೆಯ ಮೇರೆಗೆ ನಮ್ಮ ಶರೀರವೆಲ್ಲ ಅನುಸರಿಸುತ್ತೆ. ನಮಗೆ ಗೊತ್ತಿಲ್ಲದಂತೆ ಇವೆಲ್ಲ ನಡೆಯುತ್ತವೆ. ಅಲ್ಲಿ ನಾವು ಸರಿಯಾಗಿರೋದಾದರೆ ಎಲ್ಲವೂ ಸರಿಯಾಗಿರ್ತವೆ. ಹಾಗಾಗಿ ಅಂತರಂಗದಲ್ಲಿ ನಾವು ಸರಿಪಡಿಸಿಕೊಳ್ಳಬೇಕು. ಇದರಲ್ಲಿ 6ನೇ ವಚನ ಓದುತ್ತೇನೆ, ಕೇಳಿ. ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ. ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು, ಆದರೆ ನನ್ನ ಸ್ವಂತ ತೋಟವನ್ನೋ ನಾನು ಕಾಯಲಿಲ್ಲ. ಈ ಪರಮಗೀತೆ ಎಂಬ ಪುಸ್ತಕದ ಕುರಿತು ವಿವರಿಸಬೇಕಾದರೆ ಬಹಳಷ್ಟು ಉದ್ದ ಸೆಷನ್ಸ್ ಬೇಕಾಗ್ತದೆ. ಆದರೆ ಇಲ್ಲಿ ಈ 6ನೇ ವಚನದಲ್ಲಿರುವ ಮಾತಿನ ಅರ್ಥವನ್ನು ಈಗ ದೇವರು ನಿಮಗೆ ತಿಳಿಯಪಡಿಸುವ ಅರ್ಥ ಗ್ರಹಿಸಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ನನ್ನ ಸಹೋದರರು ನನ್ನನ್ನು ಕಾವಲುಗಾರಳನ್ನಾಗಿ ಇಟ್ಟಿದ್ದಾರೆ. ನಾನು ಒಬ್ಬ ಕಾವಲುಗಾರಳಾಗಿ ಇಡಲ್ಪಟ್ಟೆನು, ಕಾಯುವುದಕ್ಕಾಗಿ. ವಾಚ್ಮೆನ್ ಅನ್ನುತ್ತಾರಲ್ಲವೇ, ವಾಚ್ ಮಾಡುವುದಕ್ಕಾಗಿ, ಗಮನಿಸುವುದಕ್ಕಾಗಿ. ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಅಪರಾಧ ಆಗ್ತಿದೆ, ಎಲ್ಲಿ ಲೋಪ ಇದೆ, ಎಲ್ಲಿ ಏನಿದೆ ಎಂಬುದಾಗಿ
ಕಾಯುವಂಥವನೇ ಕಾವಲುಗಾರನು, ವಿಜಿಲೆನ್ಸ್. ಪ್ರಮಾದ ಏನೆಂದು ಕಂಡುಹಿಡಿದು ಅದು ಬರಲಾರದ ಹಾಗೆಯೇ ಅದನ್ನು ತಡೆಹಿಡಿಯುವವನೇ ಕಾವಲುಗಾರರು. ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲವೇ? ಪ್ರಮಾದಗಳನ್ನು ಕಂಡುಹಿಡಿದು ಇಂತಹ ಪ್ರಮಾದ ಕಂಡುಹಿಡಿದಿದ್ದೇವೆ ಎಂದು ದೊಡ್ಡದಾಗಿ ಹೇಳಿಕೊಳ್ಳುವುದಕ್ಕಾಗಿ ಅಲ್ಲ. ಈ ದಿನಗಳಲ್ಲಿ ಬಹಳಷ್ಟು ಜನ ಕಾವಲುಗಾರರಾಗಿ ಇಡಲ್ಪಟ್ಟಾಗ ಆ ಕೇಡಿನಿಂದ ಜನರನ್ನು ತಪ್ಪಿಸುವ ಪ್ರಯತ್ನ ಮಾಡ್ತಿಲ್ಲ, ಆದರೆ ಕೇಡಿಗೆ ಒಳಗಾಗಿ ಅದರ ಪರಿಣಾಮದಲ್ಲಿ ಬಿದ್ದೆವು ಎಂದು ನೆಪ ಹೊರುವಂತವರಿದ್ದಾರೆ. ಅದು ಬಹಳ ಭಯಂಕರ. ತಪ್ಪು ಕಂಡುಹಿಡಿಯುವುದಕ್ಕಾಗಿಯೇ ನಾವು ಇರುವ ಹಾಗೆ, ಇತರರ ಲೋಪಗಳನ್ನು ಕಂಡುಹಿಡಿಯುವುದಕ್ಕಾಗಿಯೇ ನಾವು ಇರುವ ಹಾಗೆ, ನಾವು ಯಾವಾಗ ನೋಡಿದ್ರೂ ಕೂಡ ಕ್ರಿಟಿಕ್ಸ್ಗಳನ್ನೇ, ಯಾವಾಗ ನೋಡಿದ್ರೂ ವಿಮರ್ಶೆಗಳನ್ನೇ ಮಾಡೋದು ಸರಿಯಲ್ಲ. ಈ ದಿನಗಳಲ್ಲಿ ಯಾವುದೇ ಸ್ಯಾಲರಿ ಇಲ್ಲದೆ ಜನರು ಕೆಲಸ ಮಾಡಲು ಬಯಸುತ್ತಿದ್ದಾರೆ. ಅವರ ಕೆಲಸವೇನೆಂದರೆ ರಹಸ್ಯಗಳನ್ನೆಲ್ಲ ಬಯಲುಪಡಿಸೋದು, ಸಮಾಧಿ ಮಾಡಿರೋದನ್ನು ಅಗಿದು ಹೊರಗೆ ತರೋದು, ಕರ್ತನು ಕ್ಷಮಿಸಿರುವುದನ್ನು ಹೊರಗೆ ಬಯಲುಪಡಿಸೋದು. ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಸಮುದ್ರದ ಅಗಾಧದಲ್ಲಿ ಎಸೆಯುತ್ತೇನೆಂದಿದ್ದಾರೆ. ಸಮುದ್ರದ ಅಗಾಧದೊಳಗೆ ಎಸೆಯಲ್ಪಟ್ಟಿರುವ ಗಂಟು ಮೂಟೆಗಳನ್ನು, ಅದರಲ್ಲಿ ಏನಿದೆಯೋ ಅಂತಹ ವ್ಯಕ್ತಿ ಏನೆಲ್ಲ ಪಾಪ ಮಾಡಿದಾನೋ ಎಂದು ಒಬ್ಬನು ಆಳವಾಗಿ ಈಜಾಡಿ ಹೋಗಿ ಬಿಚ್ಚಿ ನೋಡ್ತಾ ಇದ್ದಾನಂತೆ. ಅದು ಹೇಗಿರುತ್ತೆ ಹೇಳಿ? ನಿನ್ನ ಪಾಪಗಳನ್ನು ನನ್ನ ಬೆನ್ನ ಹಿಂದೆ ಹಾಕಿಕೊಂಡಿದ್ದೇನೆ ಅಂದಿದ್ದಾರೆ ಕರ್ತನು. ಆತನು ಎಸೆದಿರುವುದನ್ನು ನೀವೆಲ್ಲ ಕೂಡಿಸಿಕೊಂಡು ಬಂದು ಏನೋ ದೊಡ್ಡ ಕಾರ್ಯ ಮಾಡಿರುವಂತೆ ಕಾರ್ಯ ಮಾಡಿದ್ದೇವೆ ಅಂದ್ಕೊಳ್ಳೋದಾದ್ರೆ ನೀವು ಹಾಳು ಮಾಡುವವರಾಗಿದ್ದೀರೇ ಹೊರತು ಉದ್ಧಾರ ಮಾಡುವವರಲ್ಲ. ನನ್ನನ್ನು ಕಾವಲುಗಾರಳನ್ನಾಗಿಟ್ಟಿದ್ದಾರೆ. ಐ ವಾಸ್ ಡೂಯಿಂಗ್ ಮೈ ಡ್ಯೂಟಿ. ನನ್ನ ಕೆಲಸ ನಾನು ಮಾಡ್ತಿದ್ದೇನೆ. ದ್ರಾಕ್ಷೆ ತೋಟಕ್ಕೆ ಕಾವಲುಗಾರಳಾಗಿದ್ದೇನೆ. ಈ ದ್ರಾಕ್ಷೆ ತೋಟದಲ್ಲಿ ಪಕ್ಷಿಗಳು ಬಂದು ಚಿಗುರನ್ನು ಹಾಳು ಮಾಡದಂತೆ, ಅದನ್ನು ಉದುರಿಸಲಾರದಂತೆ, ಅವುಗಳಿಗೆ ನೀರು ಹೊಯ್ಯುವ ವಿಷಯದಲ್ಲಿ, ಅವುಗಳಿಗೆ ಕಾಯುವ ವಿಷಯದಲ್ಲಿ, ಆ ಒಂದು ದ್ರಾಕ್ಷೆಗಳ ಮೇಲೆ ಬಂದು ಕೂತುಕೊಳ್ಳುತ್ತಿರುವಂತಹ ಕೆಟ್ಟ ಹುಳುಗಳನ್ನೆಲ್ಲ ಶುದ್ಧಿ ಮಾಡುವ ವಿಷಯದಲ್ಲಿ, ಆರಿಸಿ ಬೀಸಾಡುವ ವಿಷಯದಲ್ಲಿ ರಾತ್ರಿ ಹಗಲು ನಾನು ಕೆಲಸ ಮಾಡ್ತಿದ್ದೇನೆ. ಆದರೆ ನನ್ನ ಸ್ವಂತ ತೋಟವನ್ನೇ ನಾನು ಕಾಯಲಿಲ್ಲ. ಇಲ್ಲಿಯೇ ಇದೆ ಪ್ರಿಯರೇ ದೊಡ್ಡ ಸಮಸ್ಯೆ. ನಾನು ಎಲ್ಲರನ್ನೂ ಕಾಯುತ್ತಾ ಇದ್ದೇನೆ, ಆದರೆ ನನ್ನನ್ನು ನಾನೇ ಕಾಯ್ದುಕೊಳ್ಳುತ್ತಾ ಇಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಆದರೆ ನನಗೆ ನಾನೇ ಹೇಳಿಕೊಳ್ಳುತ್ತಾ ಇಲ್ಲ. ನಾನು ಎಲ್ಲರಿಗೂ ಸರಿ ಮಾಡ್ತಿದ್ದೇನೆ, ಆದರೆ ನನ್ನನ್ನು ನಾನೇ ಸರಿಪಡಿಸಿಕೊಳ್ತಾ ಇಲ್ಲ. ಎಲ್ಲರನ್ನೂ ತಿದ್ದುತ್ತಾ ಇದ್ದೇನೆ, ನನ್ನನ್ನು ನಾನು ತಿದ್ದುಕೊಳ್ಳಲು ನನಗೇ ಸಮಯವಿಲ್ಲ. ಇದೇ ಅಲ್ಲವೇ ಈ ದಿನಗಳಲ್ಲಿ ನಮ್ಮಂತಹ ಬೋಧಕರಿಗಿರುವ ಮುಖ್ಯವಾದ ಸಮಸ್ಯೆ? ಅದಕ್ಕೆ ಬಹಳ ಜಾಗರೂಕರಾಗಿರಬೇಕು. ಬೋಧಕರಾಗಿರುವವರು ಬಹಳ ಜಾಗರೂಕರಾಗಿರಬೇಕು. ಬೋಧಕರು ಅಂದರೆ ಕ್ರೈಸ್ತಿಯ ಬೋಧಕರಷ್ಟೇ ಅಲ್ಲ, ಬೈಬಲ್ ಹಿಡ್ಕೊಂಡು ಬೋಧಿಸುವ ಬೋಧಕರಷ್ಟೇ ಅಲ್ಲ. ಅಫ್ಕೋರ್ಸ್ ಸ್ಕೂಲ್ ಟೀಚರ್ ಆಗಿರ್ಬೋದು, ಅಥವಾ ಸಂಡೇ ಸ್ಕೂಲ್ ಟೀಚರ್ ಆಗಿರ್ಬೋದು. ಅಷ್ಟ್ಯಾಕೆ ನೀವು ಒಬ್ಬ ತಾಯಿಯಾಗಿರ್ಬೋದು. ನೀವೇ ಮೊದಲ ಟೀಚರ್ ಆಗಿದ್ದೀರಿ ನಿಮ್ಮ ಮಕ್ಕಳಿಗೆ, ಮೊದಲ ಬೋಧಕರಾಗಿದ್ದೀರಿ ನಿಮ್ಮ ಮಕ್ಕಳಿಗೆ. ಅದಕ್ಕಾಗಿಯೇ ಈ ದಿನಕ್ಕೂ ಕೂಡ ವಾಟ್ ಈಸ್ ಯುವರ್ ಮದರ್ ಟಂಗ್ ಅನ್ನುತ್ತೇವೆ ಹೊರತು ಫಾದರ್ ಟಂಗ್ ಅನ್ನುವುದಿಲ್ಲ. ಮಾತೃಭಾಷೆಯೇ ಬರುತ್ತೆ, ಮಾತೃ ತತ್ವವೇ ಬರುತ್ತೆ, ಮಾತೃ ಬೋಧೆಯೇ ಮಗುವಿನ ಹೃದಯದಲ್ಲಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಏನು ಕಲಿಸುತ್ತಾ ಇದ್ದೀರಿ? ನೀತಿಯೇ ಕಲಿಸುತ್ತೀರಿ. ಯಾವುದೇ ತಾಯಿ ಆಗಲಿ ಮಕ್ಕಳಿಗೆ ಕೆಟ್ಟದನ್ನು ಕಲಿಸೋದಿಲ್ವಲ್ಲ. ಯಾವುದೇ ತಾಯಿ ತನ್ನ ಮಗು ಹಾಳಾಗಬೇಕೆಂದು ಆಶಿಸೋದಿಲ್ವಲ್ಲ. ಯಾವುದೇ ತಾಯಿಯಾಗಿದ್ರೂ ಸಹ ಮಕ್ಕಳನ್ನು ಕಾಪಾಡಿಕೊಳ್ತಾಳಲ್ಲವೇ? ಸಮಯಕ್ಕೆ ಆಹಾರ ಬಡಿಸುವ ವಿಷಯದಲ್ಲಿ, ಅವರು ಹೋಮ್ವರ್ಕ್ ಮಾಡುವ ವಿಷಯದಲ್ಲಿ, ಅವರಿಗೆ ಸ್ಕೂಲ್ ಕಳಿಸುವ ವಿಷಯದಲ್ಲಿ, ಅವರು ಅನಾವಶ್ಯಕವಾದ ದುಷ್ಟ ಸ್ನೇಹ ಮಾಡದಂತೆ ಅವರು ಜಾಗರೂಕರಾಗಿರುವ ವಿಷಯದಲ್ಲಿ ಖಂಡಿತವಾಗಿಯೂ ತಂದೆ ತಾಯಿಗಳು ಕಾವಲುಗಾರರಾಗಿದ್ದು ಕಾಯಬೇಕು. ಈ ದಿನಗಳಲ್ಲಿ ಮತ್ತಷ್ಟು ಭಯಂಕರ. ಹೈಸ್ಕೂಲ್ ಲೆವೆಲ್ನಲ್ಲಿಯೇ ಮಕ್ಕಳು ಹಾಳಾಗ್ತಿದ್ದಾರೆ. ಒಂದು ಸಮಯದಲ್ಲಿ ಕಾಲೇಜಿನಲ್ಲಿ ಈ ಲವ್ ಅಫೇರ್ ಎಂದು, ಅಂದರೆ ಈ ಲೋಕ ಇಚ್ಛೆಗಳು, ಚಟಗಳು, ಡ್ರಗ್ ಅಡಿಕ್ಷನ್ಸ್ಗಳು, ಈ ಸಿಗರೇಟ್ಗಳು, ಬೀಡಿಗಳು, ಗಾಂಜಾ ಸೇದೋದು, ಇಂಥವುಗಳು ಒಂದು ಟೀನೇಜ್ಗೆ ಬಂದಾಗ ಬರ್ತಿದ್ವು. ಆದರೆ ಈ ದಿನಗಳಲ್ಲಿ 8th 9th ಕ್ಲಾಸ್ಗೆ ಬರೋಷ್ಟೊತ್ತಿಗೆ ಮಕ್ಕಳು ಇಂಥವುಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ ಎಂದು ಕಂಡುಕೊಳ್ತಿದ್ದಾರೆ. ನಮ್ಮ ಮಕ್ಕಳು ಯಾರೊಂದಿಗೆ ಸ್ನೇಹ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಎಲ್ಲಿದ್ದಾರೆ ಎಂದು ಪ್ರತಿ ತಂದೆ, ಪ್ರತಿ ತಾಯಿ ಒಬ್ಬ ಕಾವಲುಗಾರರಾಗಿ, ತಾಯಿ ಒಬ್ಬ ಕಾವಲುಗಾರಳಾಗಿ ಕಾಯ್ದುಕೊಳ್ಳಬೇಕು. ಅದೇನೋ ಕೆಲವರಿಗೆ ಸಂತೋಷ, ತಪ್ಪು ಕಂಡುಹಿಡಿಯುವುದೇ ದೊಡ್ಡ ಕಾರ್ಯ ಅಂದುಕೊಳ್ತಾರೆ. ಆದರೆ ತಪ್ಪು ಮಾಡದಂತೆ ಕಾಯ್ದುಕೊಳ್ಳುವುದು ಎಷ್ಟು ದೊಡ್ಡ ಕಾರ್ಯ ಎಂದು ತಿಳಿದುಕೊಳ್ತಾ ಇಲ್ಲ. ಯು ಗಿವ್ opportunities for the children to go astray, then you blame them. Then what is the use of it? ಮಕ್ಕಳು ತಪ್ಪು ಮಾಡುವಂತೆ ಬಿಟ್ಟು ಆ ನಂತರ ತಪ್ಪು ಮಾಡಿದ್ದಾರೆ ಎಂದು ನಿಂದೆ ಹೊರಿಸುವುದರಲ್ಲಿ ಪ್ರಯೋಜನವೇನು? ಸೈತಾನನು ಮಾಡುವ ಕೆಲಸವು ಅದೇ ಆಗಿದೆ.
ಸೈತಾನನು ಮನುಷ್ಯರನ್ನು ತಪ್ಪು ಮಾಡುವುದಕ್ಕಾಗಿ ಪ್ರೇರೇಪಿಸಿ, ಆ ನಂತರ ಇವರು ತಪ್ಪು ಮಾಡಿದ್ದಾರೆ ಎಂದು ನೆಪ ಹೊರಿಸುವುದಕ್ಕಾಗಿ, ನಿಂದೆ ಹೊರಿಸಿ ಬ್ಲ್ಯಾಕ್ಮೇಲ್ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. ಅದಕ್ಕಾಗಿ ಒಂದು ತಪ್ಪು ಮಾಡಿದವನು ಆ ತಪ್ಪು ಮುಚ್ಚಿಕೊಳ್ಳಲು ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಆ ತಪ್ಪಿನಿಂದ ಹೊರಗೆ ಬರಲಿಕ್ಕಾಗ್ತಾ ಇಲ್ಲ. ಅಯ್ಯೋ, ದೇವರು ನಮ್ಮೆಲ್ಲರನ್ನು ನೋಡ್ತಿದ್ದಾರೆ ಪ್ರಿಯರೇ. ಇಸ್ರಾಯೇಲ್ಯರನ್ನು ಕಾಪಾಡುವ ದೇವರು ತೂಕಡಿಸಲ್ಲ, ನಿದ್ರಿಸಲ್ಲ. ಆತನು ನಮ್ಮನ್ನು ಕಾಯುವಾತನಾಗಿದ್ದಾರೆ. ಕುರಿಗಳಿಗೆ ಒಳ್ಳೆ ಕುರುಬನಾಗಿದ್ದಾನೆ. ಒಳ್ಳೆ ಕುರುಬನಾಗಿ ನಮ್ಮನ್ನು ಕಾಯುತ್ತಾ ಇದ್ದಾನೆ, ನಮ್ಮನ್ನು ಕಾಪಾಡುತ್ತಾ ಇದ್ದಾನೆ, ಕಾವಲಾಗಿ ಕಾಯುತ್ತಾ ಇದ್ದಾನೆ. ಆತನೊಂದಿಗೆ ಸಹವಾಸ ಮಾಡುವಂಥವರು ಆತನ ಮನಸ್ಸನ್ನು ಹೊಂದಿದವರಾಗಿರ್ತೇವೆ. ಇಲ್ಲಿ ಈ ಸ್ತ್ರೀ ಹೀಗೆ ಹೇಳ್ತಾಳೆ, ನಾನು ದ್ರಾಕ್ಷೆ ತೋಟವನ್ನು ಚೆನ್ನಾಗಿಯೇ ಕಾಯ್ದುಕೊಂಡಿದ್ದೇನೆ, ಆದರೆ ನಾನು ನನ್ನ ಸ್ವಂತ ತೋಟವನ್ನೇ ಕಾಯಲಿಲ್ಲ ಅನ್ನುತ್ತಾಳೆ. ಬೇರೆ ಎಲ್ಲರೂ ತಪ್ಪು ಮಾಡದಂತೆ ಎಷ್ಟೋ ಜಾಗರೂಕಳಾಗಿ ನಾನು ಇರುತ್ತಾ ಇದ್ದೇನೆ, ಆದರೆ ನನ್ನನ್ನು ನಾನು ಹತೋಟಿಯಲ್ಲಿಟ್ಕೊಳ್ಳಲಿಕ್ಕಾಗ್ತಿಲ್ಲ. ನನ್ನ ಸ್ವಂತ ತೋಟವನ್ನೇ ನಾನು ಕಾಯಲಿಲ್ಲ ಅನ್ನುತ್ತಾಳೆ. ನನ್ನ ಸ್ವಂತ ಹೃದಯವನ್ನು ನಾನು ಶುದ್ಧವಾಗಿ ಕಾಪಾಡಿಕೊಳ್ಳಲಿಕ್ಕಾಗ್ತಿಲ್ಲ. ನನ್ನ ಕುರಿತಾಗಿ ನಾನು ಜಾಗ್ರತೆಯನ್ನು ವಹಿಸಿಕೊಳ್ಳಲಿಕ್ಕಾಗುತ್ತಾ ಇಲ್ಲ. ಆದರೆ ಈ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲಿ ಇಂತಹ ಪರಿಸ್ಥಿತಿ ಕಾಣಿಸುತ್ತಾ ಇದೆ. ಮುಖ್ಯವಾಗಿ ಬೋಧಕರಲ್ಲಿ, ಸೇವಕರಲ್ಲಿ, ತಂದೆ ತಾಯಿಗಳಲ್ಲಿ, ಅನುಭವ ಜ್ಞಾನವುಳ್ಳವರಲ್ಲಿ, ಅನೇಕರಿಗೆ ಟೀಚ್ ಮಾಡುವಂಥವರಲ್ಲಿ, ಅನೇಕರಿಗೆ ಸಹಾಯ ಮಾಡುವವರಲ್ಲಿ, ಅನೇಕರನ್ನು ಕಾಯುವವರಲ್ಲಿ, ಅನೇಕರಿಗೆ ಪೋಷಿಸಿ, ಅನೇಕರಿಗೆ ಕಾಯ್ದು, ಅನೇಕರಿಗೆ ಎಲ್ಲಾ ವಿಷಯ ಮಾಡುವವರಲ್ಲಿ. ಆದರೆ ನಿಮ್ಮ ವಿಷಯದಲ್ಲಿ ನೀವು ಕಾಯ್ದುಕೊಳ್ಳುತ್ತಾ ಇಲ್ಲ. ನಿಮ್ಮ ಆರೋಗ್ಯ ಸರಿಯಾಗಿ ನೀವು ನೋಡಿಕೊಳ್ತಾ ಇಲ್ಲ. ಮನಸ್ಸಾಕ್ಷಿ ಸರಿಯಾಗಿ ಕಾಪಾಡಿಕೊಳ್ತಾ ಇಲ್ಲ. ಇತರರಿಗೆ ನೀವು ಏನು ಹೇಳಿದ್ದೀರೋ ಅದನ್ನು ನೀವು ಪಾಲಿಸುತ್ತಾ ಇಲ್ಲ. ಅದರಿಂದ ನಿಮಗೆ ಎಷ್ಟು ದೊಡ್ಡ ನಷ್ಟವಾಗ್ತಿದೆ ನೋಡಿ. ಒಬ್ಬನು ಲೋಕವೆಲ್ಲ ಸಂಪಾದಿಸಿ, ಎಷ್ಟೋ ದೊಡ್ಡ ಸೇವೆ ಮಾಡಿ, ಎಷ್ಟೋ ಜನರನ್ನು ಕರ್ತನ ಕಡೆಗೆ ನಡೆಸಿ, ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಜನರನ್ನು ಕಾಯ್ದುಕೊಂಡು, ಕೊನೆಗೆ ನಿಮ್ಮ ಜೀವಿತದಲ್ಲಿ ನೀವೇ ಭ್ರಷ್ಟರಾದರೆ ಏನು ಪ್ರಯೋಜನ? ಅದಕ್ಕೆ ಪೌಲನು ಹೇಳ್ತಾನೆ, ಮೇಲಿಂದ ಮೇಲೆ ಹೇಳ್ತಾನೆ, ನಿನ್ನೆ ಕೂಡ ಹೇಳಿದ್ದೇನೆ, ಇತರರಿಗೆ ಬೋಧಿಸದ ಮೇಲೆ ನಾನೆಲ್ಲಿ ಭ್ರಷ್ಟನಾಗ್ತೇನೆ ಅಂದುಕೊಂಡು ನನ್ನನ್ನು ನಾನು ಜಜ್ಜಿಕೊಳ್ಳುತ್ತೇನೆ ಎಂದು ಹೇಳ್ತಾನೆ. ನಾನು ಎಲ್ಲಾ ವಿಷಯಗಳಲ್ಲಿ ಜಾಗರೂಕನಾಗಿದ್ದೇನೆ, ಆದರೆ ನನ್ನ ವಿಷಯದಲ್ಲಿ ನಿರ್ಲಕ್ಷ್ಯನಾಗಿದ್ದು ನಾನು ಕಪ್ಪಾಗಿದ್ದೇನೆ ಎಂದು ಹೇಳುವುದನ್ನು ನೋಡ್ತೇವೆ. ಈ ಸೂರ್ಯನ ದೃಷ್ಟಿಗೆ ಬಿದ್ದು ನಾನು ಕಪ್ಪಾಗಿದ್ದೇನೆ, ನನ್ನೊಳಗೆ ಯಾವುದೇ ವಿಧವಾದ ಆಕರ್ಷಣೆಯಿಲ್ಲದ ಸ್ಥಿತಿಗೆ ನಾನು ಬಿದ್ದೋದೆ. ಆದರೂ ಕರ್ತನು ಹೇಳ್ತಾರೆ, ಸೊಲೊಮೋನನು ಇಲ್ಲಿ ಕರ್ತನಿಗೆ ಗುರುತಾಗಿದ್ದಾನೆ. ನೀನು ಕಪ್ಪಾಗಿದ್ರೂ ಪರವಾಗಿಲ್ಲ, ಸೌಂದರ್ಯಳಾಗಿದ್ರೂ ಪರವಾಗಿಲ್ಲ ಅನ್ನುತ್ತಾನೆ. ಅದೇ ರೀತಿ ಯಾವಾಗ ನಾವು ಕ್ರಿಸ್ತೇಸುವಿನ ರಕ್ತದಿಂದ ತೊಳೆಯಲ್ಪಡ್ತೇವೋ, ನೀವು ಎಂಥದ್ದೇ ಹೀನವಾದ ಜೀವಿತ ಜೀವಿಸಿರುವ ವ್ಯಕ್ತಿಯಾಗಿದ್ರು, ಎಷ್ಟೇ ನಿಮ್ಮನ್ನು ನೀವು ಹಾಳು ಮಾಡಿಕೊಂಡ ವ್ಯಕ್ತಿಯಾಗಿದ್ರು, ಎಷ್ಟೇ ನೀವು ಎಡವಿ ಬಿದ್ದ ವ್ಯಕ್ತಿಯಾಗಿದ್ರು, ನಿಮ್ಮ ಸ್ಥಿತಿಯನ್ನು ಗ್ರಹಿಸಿ ದೇವರೇ ನನ್ನನ್ನು ಕ್ಷಮಿಸಿರಿ ಎಂದು ಪಶ್ಚಾತ್ತಾಪ ಪಡುವುದಾದರೆ ನೀವು ಆತನಿಗೆ ಸೌಂದರ್ಯವಾಗಿ ಕಾಣಿಸುತ್ತೀರಿ. ಆತನ ರಕ್ತ ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸುತ್ತದೆ. ಇನ್ನು ನಾನು ಕೆಲಸಕ್ಕೆ ಬರಲ್ಲ, ನಾನು ಕಪ್ಪಾಗಿದ್ದೇನೆ, ನಾನು ದಡ್ಡನಾಗಿದ್ದೇನೆ, ನಾನು ಪಾಪಿಷ್ಠನಾಗಿದ್ದೇನೆ, ಪಾಪಕ್ಕೆ ಅಡಿಕ್ಟ್ ಆಗಿದ್ದೇನೆ, ನನಗ್ಯಾರೂ ಬದಲಾಯಿಸಲಾಗುವುದಿಲ್ಲ, ಯಾರೂ ಮಾರ್ಪಡಿಸಲಾಗುವುದಿಲ್ಲ, ನನ್ನ ಬದುಕು ಇನ್ನಿಷ್ಟೇ ಎಂಬ ಸ್ಥಿತಿಗೆ ಬಿದ್ದು ಹೋಗುವ ಅವಶ್ಯಕತೆ ಇಲ್ಲ. ಕರ್ತನು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಆತನು ನಿಮ್ಮ ಸೌಂದರ್ಯ ಕೋರುವಾತನಾಗಿದ್ದಾನೆ. ಆತನು ನಿಮ್ಮ ಕ್ಷೇಮವನ್ನು ಕೋರುವಾತನಾಗಿದ್ದಾರೆ. ಮನುಷ್ಯರು ನಿಮ್ಮ ಮೇಲೆ ನಿಂದೆಗಳನ್ನು ಹೊರಿಸಿ, ಮನುಷ್ಯರು ನಿಮ್ಮನ್ನು ತಿರಸ್ಕರಿಸುತ್ತಾ ಇರಬಹುದು, ಮನುಷ್ಯರು ನಿಮ್ಮ ನಾಶನಕ್ಕೆ ಕಾರಣವಾಗಿರಬಹುದೇನೋ, ಆದರೆ ಕರ್ತನಾದರೂ ನಾಶನವನ್ನು ಕೋರಿ ನಿಮ್ಮನ್ನು ನಾಶ ಮಾಡುವಾತನಲ್ಲ, ನಶಿಸಿ ಹೋಗುವವರನ್ನು, ನಾಶವಾಗುವವರನ್ನು ನೂತನಪಡಿಸುವಾತನಾಗಿದ್ದಾರೆ. ಯಾವ್ಯಾವ ವಿಷಯಗಳಲ್ಲಿ ಇತರರಿಗೆ ಹೇಳಿ ನೀವು ಮಾಡಲಿಕ್ಕಾಗಲಿಲ್ಲವೋ, ಯಾವ್ಯಾವ ವಿಷಯಗಳಲ್ಲಿ ಚೆನ್ನಾಗಿ ಇತರರಿಗೆ ನೀವು ಎಚ್ಚರಿಸಿ, ಗದರಿಸಿ, ವಿಮರ್ಶಿಸಿ, ಬುದ್ಧಿ ಹೇಳಿ, ನಿಮ್ಮ ವಿಷಯದಲ್ಲಿಯೇ ನೀವು ಬುದ್ಧಿ ಹೇಳಿಕೊಳ್ಳದೆ ಸರಿಪಡಿಸಿಕೊಳ್ಳಲಾರದೆ ಉಳ್ಕೊಂಡಿದ್ದೀರೋ, ಈ ದಿನ ಆ ವಿಷಯಗಳಲ್ಲಿ ಪರೀಕ್ಷಿಸಿಕೊಂಡು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದು ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಅವರು ಹೇಳುವರೇ ಹೊರತು ಮಾಡುವುದಿಲ್ಲ ಎಂಬ ಮಾತಿನ ಪ್ರಕಾರ ನಾವೇ ಒಳ್ಳೆಯವರಾಗಿದ್ದೇವೆ, ನಮ್ಮ ಸುತ್ತಲಿರುವವರೆಲ್ಲ ಕೆಟ್ಟವರಾಗಿದ್ದಾರೆ ಎಂಬ ಅಭಿಪ್ರಾಯದೊಂದಿಗೆ
ಕಠಿಣರಾಗಿ ನಾವು ಪರಿಪಾಲಿಸುವವರಾಗಿ ಇಲ್ಲವೇ ಪರಮಾಧಿಕಾರ ಚಲಾಯಿಸುವವರಾಗಿ ಅವರಿಗೆ ಮಾತ್ರ ಕಾವಲುಗಾರರಾಗಿರದೆ ಎಲ್ಲಿ ಯಾವ ಶೋಧನೆಯಲ್ಲಿ ಬೀಳುವೆವೋ ಎಂಬುದಾಗಿ ಮೊದಲು ನಮ್ಮ ವಿಷಯದಲ್ಲಿ ಜಾಗರೂಕರಾಗಿದ್ದು ದಾರಿ ತಪ್ಪುವವರನ್ನು ಸರಿದಾರಿಗೆ ತರಬೇಕೆಂದು ಹೇಳಿದಿರಲ್ಲವೇ? ನಾವು ಏನನ್ನು ಬೋಧಿಸುತ್ತಾ ಇದ್ದೇವೋ ಅದರ ಪ್ರಕಾರ ಜೀವಿಸುವುದಕ್ಕಾಗಿ ಅದನ್ನು ಅನುಸರಿಸುವುದಕ್ಕಾಗಿ ಬೆಳಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕರಿಗೆ ಅನೇಕ ವಿಷಯಗಳನ್ನು ಬೋಧಿಸುತ್ತಲೇ ಇದ್ದೇವೆ, ಹೇಳುತ್ತಲೇ ಇದ್ದೇವೆ, ಇದನ್ನು ಮಾಡ್ರಿ ಅದನ್ನು ಮಾಡ್ರಿ ಎಂದು. ಅವುಗಳನ್ನು ಮೊದಲು ನಾವು ಅನುಸರಿಸಲು ಸಹಾಯ ಮಾಡಿರಿ. ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವವರ ಹೃದಯ ಸ್ಥಿತಿಯನ್ನು ನೀವು ಅರಿತುಕೊಂಡಿರುವುದರಿಂದ ನಿಮ್ಮ ರಕ್ತದಲ್ಲಿ ಅವರನ್ನು ತೊಳೆದು ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ಹಿಮದ ಹಾಗೆ ಬಿಳುಪಾಗುವವು ಅಂದಿದ್ದೀರಲ್ಲವೇ? ಪಾಪದ ಕಲೆಯಿಂದ ತುಂಬಿಕೊಂಡಿರುವ ನಮ್ಮನ್ನು ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಕ್ರಿಸ್ತನ ಸೌಂದರ್ಯದಲ್ಲಿ ನಮ್ಮನ್ನು ಮಾರ್ಪಡಿಸಿ ತಿದ್ದಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಇತರರಿಗೆ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.